ಪ್ರೈಸ್ ದ ಲಾರ್ಡ್. ದಿನಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಅನುದಿನದ ದೇವರ ವಾಕ್ಯದಲ್ಲಿ ನಾವು ಈ ದಿನದ ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲರು ಬರೆದ ಪತ್ರಿಕೆ ಅದರ 18ನೇ ಅಧ್ಯಾಯ 6ನೇ ವಚನದಿಂದ 10ನೇ ವಚನದವರೆಗೂ ನಾನು ಓದಬೇಕಾದ್ರೆ ದಯವಿಟ್ಟು ನೀವು ಸಹ ಸತ್ಯವನ್ನು ತೆಗೆದುಕೊಂಡು ಅದನ್ನು ಧ್ಯಾನಿಸುವುದರಲ್ಲಿ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಅವರು ಎದುರಿಸಿ ದೂಷಿಸಲಾಗಿ ಅವನು ತನ್ನ ವಸ್ತ್ರಗಳನ್ನು ಜಾಡಿಸಿ ಅವರಿಗೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ. ನಾನು ಇಂದಿನಿಂದ ಶುದ್ಧ ಮನಸ್ಸುಳ್ಳವನಾಗಿ ಅನ್ಯ ಜನರ ಬಳಿಗೆ ಹೋಗುತ್ತೇನೆ ಎಂದು ಹೇಳಿ ಆ ಸ್ಥಳವನ್ನು ಬಿಟ್ಟು ದೇವರಿಗೆ ಭಯಪಡುವವನಾಗಿದ್ದ ತೀತೈಸ್ತನೆಂಬ ಮನೆಗೆ ಹೋದನು. ಅವನ ಮನೆ ಸಭಾಮಂದಿರದ ಮಗ್ದಲಲ್ಲೇ ಇತ್ತು. ಸಭಾಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನು ತನ್ನ ಮನೆಯವರೆಲ್ಲರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟನು ಮತ್ತು ಕೊರಿಂಥದವರಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಇದಲ್ಲದೆ ಕರ್ತನು ರಾತ್ರಿಯಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವಾಕ್ಯದಲ್ಲಿ ನೋಡುವುದಾದರೆ ದೇವರು ಪೌಲನಿಗೆ ನೀನು ಹೆದರಬೇಡ, ನೀನು ಮಾತನಾಡುತ್ತಲೇ ಇರು, ನೀನು ಹೆದರಬೇಡ ಅಂತ ದೇವರು ಹೇಳ್ತಿದ್ದಾರೆ. ಅದೇ ರೀತಿ ನಮಗೂ ಸಹ ಈ ದಿನದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ನೀನು ಹೆದರಬೇಡ. ನೀನು ದೇವರ ಕಾರ್ಯದಲ್ಲಿ ಬರಬೇಕಾದ್ರೆ ನಿನಗೆ ಎದುರಾಗಿ ನಿಂತವರು ಯಾರು? ನೀನು ಹೆದರಬೇಡ ಅಂತ ದೇವರು ಹೇಳ್ತಿದ್ದಾರೆ. ನಾವು 1 ನಿಮಿಷ ಕಾಲ ಕಣ್ಗಳನ್ನು ಮುಚ್ಚಿಕೊಂಡು ನಾವು ನಮ್ಮನ್ನು ಒಪ್ಪಿಸಿಬಿಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ತಂದೆಯಾದ ದೇವರೇ, ಈ ಒಂದು ಬೆಳಗ್ಗೆ ಸಮಯಕ್ಕೆ ಹಾಗೆ ನಿಮ್ಗೆ ಸ್ತೋತ್ರ ಮಾಡ್ತೇವೆ ರಾಜ್ಯ ಕರ್ತನೆ. ಎಸಪ್ಪ ಈ ಒಂದು ಬೆಳಗ್ಗೆ ಸಮಯದಲ್ಲಿ ರಾಜ್ಯ ಕರ್ತನೆ ಪರಾಜ ಪೌಲನಿಗೆ ನೀವು ಹೇಳಿದ ಪ್ರಕಾರ ರಾಜ್ಯ ಕರ್ತನೆ ಅಪ್ಪ ಕರ್ತನೆ ನೀನು ಹೆದರಬೇಡ ಅಂತ ಹೇಳಿದ ಪ್ರಕಾರ ಕರ್ತನೆಯಪ್ಪ ನಮಗೂ ರಾಜ್ಯ ಅಪ್ಪ ಕರ್ತನೆ ನಮ್ಮಲ್ಲಿ ಯಾರಾದ್ರೂ ಕರ್ತನೆಯಪ್ಪ ರಾಜ್ಯ ಭಯಭೀತರಾಗಿದ್ದಾರೆ ಕರ್ತನೆ ಅಪ್ಪ ನೀನು ಬಲಪಡಿಸುತ್ತಿರೋದಕ್ಕಾಗಿ ನೀವು ಸ್ತೋತ್ರ ಮಾಡ್ತೇನೆ ರಾಜ್ಯ ಕರ್ತನೆ. ಅಪ್ಪ ಒಂದೊಂದು ಸೇವಕರುಗಳನ್ನು ಕರ್ತನೆಯಪ್ಪ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ರಾಜ್ಯ ಅಪ್ಪ ಕರ್ತನೆ. ಅವ್ರನ್ನ ಅಭಿಷೇಕಿಸು, ಆಶೀರ್ವದಿಸು ರಾಜ್ಯ. ಹೋಗುವ ಜಾಗವೆಲ್ಲ ರಾಜ್ಯ ಕರ್ತನೆ ನೀನು ಅವರೊಟ್ಟಿಗೆ ಅವ್ರನ್ನ ಬಲಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ. ಅಪ್ಪ ಇದನ್ನು ನೋಡುವ ಒಬ್ಬೊಬ್ಬ ಸೇವಕರು ರಾಜ್ಯ ಕರ್ತನೆ ಅಪ್ಪ ಹೊಸ ಒಂದು ಬಲವನ್ನು ರಾಜ್ಯ ಕರ್ತನೆ, ಹೊಸ ಒಂದು ಶಕ್ತಿಯನ್ನು ರಾಜ್ಯ ಕರ್ತನೆ, ಹೊಸ ಒಂದು ಧೈರ್ಯವನ್ನು ಹೊಂದಿಕೊಳ್ಳುವಂತ ರಾಜ್ಯ ಕರ್ತನೆ ನೀನು ಬಲಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ. ಅಪ್ಪ ಕರ್ತನೆ ಮುಖ್ಯವಾಗಿ ರಾಜ್ಯ ಕರ್ತನೆ ಹಳ್ಳಿಗಳಲ್ಲಿ ಸೇವೆ ಮಾಡುವ ರಾಜ್ಯ ಸೇವಕರುಗಳನ್ನು ಕರ್ತನೆ ಒಪ್ಪಿಸಿಕೊಡ್ತೇನೆ ರಾಜ್ಯ ಕರ್ತನೆ. ಅಪ್ಪ ಕರ್ತನೆ ಅವ್ರು ಇರುವ ಎಲ್ಲಾ ಕೊರತೆಗಳನ್ನು ಕರ್ತನೆಪ್ಪ ನೀನು ನೀಗಿಸಬೇಕೆಂದು ಪ್ರಾರ್ಥನೆ ಮಾಡ್ತೀನಿ ಕರ್ತನೆ ರಾಜ್ಯ. ಅಪ್ಪ ಕರ್ತನೆ ಅವರ ಜೀವನವನ್ನು ನೋಡಿ ರಾಜ್ಯ ಕರ್ತನೆ ಅವರು ನೀವು ನಡೆಸುವ ಅದ್ಭುತಗಳನ್ನು ನೋಡಿ ರಾಜ್ಯ ಕರ್ತನೆಪ್ಪ ಅಪ್ಪ ಹೆಚ್ಚಾದ ಆತ್ಮಗಳು ಕರ್ತನೆಪ್ಪ ನಿಮ್ಮನ್ನು ಕಂಡುಕೊಳ್ಳುವಂತೆ ರಾಜ್ಯ. ಈ ಕೊರಂಥದಲ್ಲಿ ಯಾವ ರೀತಿ ಕರ್ತನೆಪ್ಪ ಜನರು ದೀಕ್ಷಾಸ್ನಾನ ಹೊಂದಿಕೊಂಡ ರಾಜ ಅದೇ ರೀತಿ ಕರ್ತನೆಪ್ಪ ಹೆಚ್ಚಾದ ಆತ್ಮಗಳು ನಿಮ್ಮನ್ನು ಕಂಡುಕೊಳ್ಳುವಂತೆ ರಾಜ್ಯ ಕರ್ತನೆ ಅಪ್ಪ ನೀನು ಅದ್ಭುತಗಳನ್ನು ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ ಅಪ್ಪ ಕರ್ತನೆ ನೀನು ಕಲ್ಲೋ ಮಣ್ಣು ಅಲ್ಲ ರಾಜ್ಯ, ಈ ದಿನವೂ ಮಾತನಾಡುವ ದೇವರಾಗಿದ್ದೀರಿ ರಾಜ್ಯ ಕರ್ತನೆ ಅಪ್ಪ ಕರ್ತನೆಪ್ಪ ನೀನು ಮಾತನಾಡಿ ರಾಜ್ಯ ಕರ್ತನೆ ಅಪ್ಪ ಕರ್ತನೆಪ್ಪ ರಾಜ ನೀನು ಮಾತನಾಡಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ. ಅಪ್ಪ ಕರ್ತನೆ ಸೇವಕರು ಮಾತನಾಡುವ ಮಾತುಗಳು ರಾಜ್ಯ ಕರ್ತನೆ ಅದು ಕರ್ತನೆಪ್ಪ ರಾಜ ವಿಶ್ವಾಸಗಳಲ್ಲಿ ಕರ್ತನೆಪ್ಪ ಹೃದಯದಲ್ಲಿ ಬಿತ್ತುವಂತ ರಾಜ್ಯ, ಅದು 100ರಷ್ಟು ಪ್ರತಿಫಲ ಕೊಡುವಂತ ರಾಜ್ಯ ಕರ್ತನೆ ಅಪ್ಪ ನೀನು ಉಪಯೋಗಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ ಅಪ್ಪ ಕರ್ತನೆ. ಸೇವಕರು ತೆಗೆದುಕೊಳ್ಳುವ ಒಂದೊಂದು ಕಾರ್ಯದಲ್ಲಿ ರಾಜ್ಯ ಕರ್ತನೆ ನೀನು ಅವ್ರನ್ನ ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಗಳಿಗೆ ಸ್ತೋತ್ರ ಮಾಡ್ತೇನೆ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ನೋಡಿ ಮತ್ತೊಬ್ಬ ಸಹ ಕಳಿಸಿಕೊಡಿ. ಯಾರಾದ್ರೂ ನಿಮ್ ಭಯದಲ್ಲಿದ್ದಾರೆ, ಈ ದಿನ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ರೆ ಹೆದರಬೇಡಿರಿ, ದೇವರು ನಿಮ್ಮೊಟ್ಟಿಗೆ ಇದ್ದಾನೆ. ಆಮೇನ್.